ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಮಾಳನೂರು ಮತ್ತು ಮಾರಲಭಾವಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಲೇರಿಯಾ ಮಾಸಾಚರಣೆ ಮಾಡಲಾಯಿತು. ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಅಜಯ್ ಕುಮಾರ್ ಎಂಬಿ ಮತ್ತು ಮಲ್ಲಿಕಾರ್ಜುನ ಯಾಳಗಿ ಮಾತನಾಡಿ, ಮಲೇರಿಯಾವು ಪ್ಲಾಸ್ಮೋಡಿಯಂ ಎಂಬ ಪರಾವಲಂಬಿಯಿಂದ ಉಂಟಾಗುವ ಕಾಯಿಲೆಯಾಗಿದೆ. ಇದು ಸೋಂಕಿತ ಅನಾಫಿಲಸ್ ಹೆಣ್ಣು ಸೊಳ್ಳೆಗಳ ಕಡಿತದ ಮೂಲಕ ಮನುಷ್ಯರಿಗೆ ಹರಡುತ್ತದೆ. ಮಲೇರಿಯಾ ವಿರೋಧಿ ಔಷಧಿಗಳು, ಕೀಟನಾಶಕಗಳು ಮತ್ತು ಸೊಳ್ಳೆ ಪರದೆಗಳ ಬಳಕೆಯ ಮೂಲಕ ರೋಗವನ್ನು ತಡೆಗಟ್ಟಬಹುದು. ಸೊಳ್ಳೆ ಬರದಂತೆ ಕಾಪಾಡಿಕೊಳ್ಳುವುದರಿಂದ ಮಲೇರಿಯಾದಿಂದ ದೂರ ಇರಬಹುದು. ಯಾವಾಗ ಬೇಕಾದರೂ ಬರಬಹುದಾದ ಕಾಯಿಲೆ ಅಂದರೆ ಅದು ಮಲೇರಿಯಾ ಜ್ವರ. ಯಾಕೆಂದರೆ ವರ್ಷದ ಎಲ್ಲಾ ದಿನಗಳಲ್ಲೂ ಸೊಳ್ಳೆ ನಮ್ಮ ಸುತ್ತಮುತ್ತಲೇ ಇರುತ್ತವೆ. ಮಲೇರಿಯಾ ಗಣನೀಯ ಪ್ರಗತಿಯನ್ನು ಸಾಧಿಸಿದೆ. 2015ರಿಂದ 2025ರವರೆಗೆ ಭಾರತದಲ್ಲಿ ಮಲೇರಿಯಾ ಪ್ರಕರಣಗಳು 85.1% ಮತ್ತು ಸಾವುಗಳು 83.36% ಕಡಿಮೆಯಾಗಿದೆ. ಭಾರತವು ಮಲೇರಿಯಾ ಮುಕ್ತಗೊಳಿಸುವ ಗುರಿಯನ್ನ ಹೊಂದಿದೆ. ಸೊಳ್ಳೆ ಕಡಿತದಿಂದ ನೀವು ನಿಮ್ಮನ್ನ ರಕ್ಷಿಸಿಕೊಳ್ಳಲು ನೀವು ನಿಮ್ಮ ಚರ್ಮವನ್ನ ಮುಚ್ಚಿಕೊಳ್ಳಿ, ಪ್ಯಾಂಟ್ ಮತ್ತು ಉದ್ದ ತೋಳಿನ ಶರ್ಟ್ಗಳನ್ನು ಧರಿಸಿ, ಸಾಕ್ಸ್ಗಳನ್ನು ಧರಿಸಿ. 3 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಇದು ಕಡ್ಡಾಯ. ಮಲೇರಿಯಾ ಬಗ್ಗೆ ಹೇಳಿದರು. ವರದಿ ಹುಲಿಗೇಶ್ ರಾಜವಾಳ.